ಹಲೋ ಅನಘ. ಹಲೋ ಹಲೋ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಓಕೆ, ಯಾವ ಹಾಡನ್ನು ಹಾಡ್ತಿದ್ದೀರಿ? ಬಂಗಾರ ಯಾತಕ ಮೈಮ್ಯಾಗ. ಓ ಹೌದಾ? ಓಕೆ, ಡನ್. ಬಂಗಾರ ಯಾತಕ ಮೈಮ್ಯಾಗ ನಮ್ಗೆ ಜೀವನ ಮಾಡಲು ಜಗದಾಗ. ಬಂಗಾರ ಯಾತಕ ಮೈಮ್ಯಾಗ ನಮ್ಗೆ ಜೀವನ ಮಾಡಲು ಜಗದಾಗ. ಬಂಗಾರ ಯಾತಕ ಮೈಮ್ಯಾಗ ನಮ್ಗೆ ಜೀವನ ಮಾಡಲು ಜಗದಾಗ. ಬಂಗಾರ ಎಂಬುದು ಸ್ಥಿರವಲ್ಲ, ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಬಂಗಾರ ಎಂಬುದು ಸ್ಥಿರವಲ್ಲ, ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಬಂಗಾರ ಯಾತಕ ಮೈಮ್ಯಾಗ ನಮ್ಗೆ ಜೀವನ ಮಾಡಲು ಜಗದಾಗ. ನಮ್ಗೆ ಜೀವನ ಮಾಡಲು ಜಗದಾಗ. ಗುಣವೊಂದು ಇದ್ದರೆ ಹಸನಾಗಿ ಹೇಳು ಏನೈತೆ ಮಿಗಿಲು ಅದಕ್ಕಾಗಿ. ಗುಣವೊಂದು ಇದ್ದರೆ ಹಸನಾಗಿ ಹೇಳು ಏನೈತೆ ಮಿಗಿಲು ಅದಕ್ಕಾಗಿ. ತಿಳಿಯಾದ ಮನಸ್ಸೇ ಆಭರಣ, ನೋಡು ಅದರಾಗಿ ಇರುವುದು ಕಲ್ಯಾಣ. ಬಂಗಾರ ಯಾತಕ ಮೈಮ್ಯಾಗ ನಮ್ಗೆ ಜೀವನ ಮಾಡಲು ಜಗದಾಗ. ಬಂಗಾರ ಎಂಬುದು ಸ್ಥಿರವಲ್ಲ, ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಬಂಗಾರ ಎಂಬುದು ಸ್ಥಿರವಲ್ಲ, ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಬಂಗಾರ ಯಾತಕ ಮೈಮ್ಯಾಗ ನಮ್ಗೆ ಜೀವನ ಮಾಡಲು ಜಗದಾಗ. ನಮ್ಗೆ ಜೀವನ ಮಾಡಲು ಜಗದಾಗ. ನಮ್ಗೆ ಜೀವನ ಮಾಡಲು ಜಗದಾಗ. ನಮ್ಗೆ ಜೀವನ ಮಾಡಲು ಜಗದಾಗ. ಬಂಗಾರ ಯಾತಕ ಮೈಮ್ಯಾಗ ನಮ್ಗೆ ಜೀವನ. ಅನಘ, ಎಕ್ಸೈಟ್ಮೆಂಟ್ ಇತ್ತಾ ಹಾಡಕ್ಕಿಂತ ಮುಂಚೆ? ಸ್ವಲ್ಪ ಸ್ವಲ್ಪ ಇತ್ತಾ? ಜಾಸ್ತಿ ಏನಿತ್ತು? ನರ್ವಸ್ ಆಗಿದೆ ಸ್ವಲ್ಪ. ಓಕೆ, ಎಲ್ಲ ಸ್ವಲ್ಪ ಸ್ವಲ್ಪ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅರ್ಚನಾ ಮ್ಯಾಮ್. ಅನಘ, ಇಷ್ಟು ಒಳ್ಳೆ ಸ್ಮೈಲ್ ಇಟ್ಕೊಂಡು ನಗದಿಲ್ವಲ್ಲ ಹಾಡುವಾಗ? ಅವಾಗ ಏನಾಗುತ್ತೆ ಗೊತ್ತಾ, ನೀನು ಹಾಡೋ ಸಂತೋಷದ ಮೂಡಿನ ಹಾಡು ಕೂಡ ಸ್ಯಾಡಾಗಿ ಕೇಳ್ಸೋಕ್ಕೆ ಶುರುವಾಗುತ್ತೆ. ಎನರ್ಜಿ ಡ್ರಾಪ್ ಆಗುತ್ತೆ. ಆಮೇಲೆ ನೀನು ಕೆಲವರು ಹಾಡಿದ ಹಾಗೇನೆ ನೀನು ಕೂಡ ಇನ್ನೊಂದು ಮನೆ ಜಾಸ್ತಿ ಶ್ರುತಿ ಜಾಸ್ತಿಲಿ ಹಾಡಬಹುದಿತ್ತು. ಅವಾಗ ಇನ್ನೂ ಚೆನ್ನಾಗಿ ಕೇಳಿಸ್ತಿತ್ತು. ಬಹುಶಃ ನಿನಗೆ ರೇಂಜ್ ಕಷ್ಟ ಆಗುತ್ತೆ ಅಲ್ವಾ? ನೀ ಲೋ ಹಾಡುವಾಗ ತುಂಬ ಲೋ ಆಯಿತು. ಹೈ ಹೋದಾಗ ಸ್ವಲ್ಪ ಸ್ಟ್ರಗಲ್ ಮಾಡಬಹುದೇನೋ ಜಾಸ್ತಿಲಿ ಹಾಡಿದ್ರೆ ಅಂತಲೂ ಅನ್ನಿಸ್ತು. ಸೊ ನಿನಗೂ ಅದೇ ಕರೇಜ್ ಪ್ರಾಕ್ಟೀಸ್ ಮಾಡು. ಆಮೇಲೆ ಸ್ವಲ್ಪ ಇನ್ನು ಸ್ಮೈಲ್ ಮಾಡ್ಕೊಂಡು ಹಾಡು, ಓಕೆನಾ? ಸುಂದರವಾದ ಹುಡುಗಿ, ನಗ್ನಗ್ತಾ ಹಾಡಬೇಕು, ಓಕೆನಾ ಅಮ್ಮ? ಬಾಕಿ ಎಲ್ಲ ಚೆನ್ನಾಗಿ ಹಾಡ್ದು. ಇನ್ನೊಂದು ಸ್ವಲ್ಪ ನನಗೆ ಭಾವನೆ ಬೇಕು ಅನ್ನಿಸ್ತು, ಡಲ್ ಅನ್ನಿಸ್ತು. ಭಾವ ತುಂಬಿ ಹಾಡಮ್ಮ, ಓಕೆನಾ? ಗಾಡ್ ಬ್ಲೆಸ್ ಯು. ಪೆಮ್ಗಲ್ ಸರ್. ಅನಗಾರವ್ರೆ, ಬಂಗಾರ ಬಹಳ ಭಾರ ಆಗಿದೆ ಈಗ, ಬಿಟ್ಬಿಡಿ ಅದನ್ನು. ಇನ್ನೂ ಒಂದು ಚರಣ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಅದು ನಾಡಿದೆ ಚೆಂದ ಇತ್ತು. ಬಟ್ ಮೇಡಮ್ ಅವರೆಲ್ಲ ಹೇಳಿದ್ದಾರೆ, ಸೂಕ್ಷ್ಮತೆಗಳನ್ನು ಪಾಲಿಸ್ಕೊಂಡೋಗಿ ಒಳ್ಳೆ ಗಾಯಕಿ ಆಗ್ತೀರ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಭಾಳ ಒಳ್ಳೆ ಹಾಡಿದು. ಬಂಗಾರದ ಬಳೆ ತೊಟ್ಟು ಬೈಬ್ಯಾಡ ಬಡವರ, ಬಂಗಾರ ನಿನಗೆ ಸ್ಥಿರವಲ್ಲ. ಎಷ್ಟು ಒಳ್ಳೆಯ ಜನಪದ ಸಾಹಿತ್ಯ ಇದೆಲ್ಲ. ಅದ್ಭುತವಾದ ಹಾಡು ಇದು, ಮೂಲ ಜನಪದ ಹಾಡು. ಮೇಡಮ್ ಹೇಳ್ದಂಗೆ ಜನಪದ ಹಾಡುಗಳು ಯಾವಾಗಲೂ ಸ್ವಲ್ಪ ಎತ್ತರ ಸ್ಥಾಯಿಲಿ ಇರ್ತವೆ. ಯಾಕಿರ್ತವೆ ಗೊತ್ತಾ? ಅಲ್ಲಿ ಎಲ್ಲ ಊರಿನಲ್ಲೆಲ್ಲ ಸೇರ್ಕೊಂಡು ಹಾಡ್ತಿದ್ದಾಗ ಅಲ್ಲಿ ಮೈಕ್ ಸಿಸ್ಟಮ್ಸು ಇನ್ನೊಂದು ಮತ್ತೊಂದು ಯಾವುದೂ ಇರಲ್ಲ.
ನಮ್ಮ ಧ್ವನಿ ಎಲ್ರಿಗೂ ಕೇಳಬೇಕು ಅಂತ ನಾವು ಸ್ವಲ್ಪ ಜೋರಾಗಿ ಹಾಡ್ತಿರೋದು. ಇದು ಅಭ್ಯಾಸ ಆಗ್ತಾ 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 ಜನಪದ ಹಾಡುಗಳು ಅಂದಾಗ ಸ್ವಲ್ಪ ಎತ್ತರದ ಧ್ವನಿ, ಬಂಗಾರ ಯಾತಕ ಮೈಮ್ಯಾಗ ಹಿಂಗೆ ಕೇಳಿದ್ರೆ ಓ ಇದು ಜನಪದ ಅನ್ನೋ ಒಂದು ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಅದರಿಂದ ಚೂರು ಟ್ರೈ ಮಾಡ್ಬೋದೇನೋ ಅನ್ನೋದಷ್ಟೇ. ಬಟ್ ಪ್ರೆಸೆಂಟೇಷನ್ ಇಸ್ ಗುಡ್, ನೀಟಾಗಿದೆ. ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಅನಘ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.